ಚೌಮುಡ ಫಿಲ್ಮ್ಸ್ ರವರ ವೀರೇಶ್ ಬೊಮ್ಮಸಾಗರ ನಿರ್ದೇಶನದ ಚಂದನ್ ರಾಜ್ ಅಪ್ಸರಾ ನಟಿಸಿರೋ ಚಿತ್ರ ರಾಜರತ್ನಾಕರ. ಈ ಚಿತ್ರ ಜೂನ್ 27ನೇ ತಾರೀಕು ರಿಲೀಸ್ ಆಗಿ ಭಾರಿ ಸದ್ದು ಮಾಡ್ತಿದೆ. ಬನ್ನಿ ಈ ಚಿತ್ರದ ಬಗ್ಗೆ ತಿಳಿಯೋಣ. ರಾಜರತ್ನಾಕರ ಅನ್ನೋ ಯುವಕ ಅಂದರೆ ಈ ಚಿತ್ರದ ನಾಯಕ ಒಬ್ಬ ಶೋಕಿವಾಲ ಅಂತಾನೆ ಹೇಳ್ಬೋದು. ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡಿ, ಅಂದರೆ ಕೆಲಸ ಕಾರ್ಯಕ್ಕೆ ಹೋಗದೇನೆ ಸ್ನೇಹಿತರೊಡನೆ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡು ಜೀವನ ಸಾಗಿಸ್ತಿರೋ ಹುಡುಗ. ಈತನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂದರೆ ಅಚಾನಕ್ ಆಗಿ ಒಂದು ಹುಡುಗಿಯ ದರ್ಶನ ಆಗುತ್ತೆ, ಅಂದರೆ ಈ ಚಿತ್ರದ ನಾಯಕಿ. ಅದಾದ ನಂತರ ಹೀರೋ ಹೀರೋಯಿನ್ ಹಿಂದೆ ಬೀಳೋದು, ಅಲೆದಾಡಿ ಅವಳನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋದು, ಒಂದು ಘಟನೆಯಿಂದ ಸ್ನೇಹಿತರನ್ನು ಕಳ್ಕೊಳ್ಳೋದು, ಇದಿಷ್ಟು ಈ ಚಿತ್ರದ ಕತೆ. ಈ ಕಥೆಯನ್ನು ನೋಡಿದಾಗ ಈ ಚಿತ್ರದ ಕತೆ ನಮ್ಮ ಸುತ್ತಮುತ್ತ ನಡೆದಿರೋ ಕತೆ ಅನಿಸೋದಂತೂ ನಿಜ. ಅಷ್ಟು ಚೆನ್ನಾಗಿ ಈ ಚಿತ್ರದಲ್ಲಿ ಪ್ರತಿಯೊಂದು ಸನ್ನಿವೇಶವನ್ನು ನೋಡುಗರ ಮನಸ್ಸಿಗೆ ಹತ್ತಿರವಾಗೋ ಹಾಗೆ ನಿರ್ದೇಶಕರು ಅಚ್ಚುಕಟ್ಟಾಗಿ ನಿರ್ದೇಶಿಸಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಗೆ ಯುವಕ ಬದಲಾಗ್ತಾನ, ನಾ ಹುಡುಗಿ ಹಿಂದೆ ಬಿದ್ದಾಗ ಏನಾಗುತ್ತೆ, ಈ ಹುಡುಗಿ ಅವನ ಪ್ರೀತಿನ ಒಪ್ಕೊಳ್ತಾಳ, ಇವನ್ನೆಲ್ಲ ನೀವು ಆ ಚಿತ್ರದಲ್ಲಿ ನೋಡಿ ತಿಳ್ಕೊಳ್ಳಿ. ಹೀರೋ ಬಗ್ಗೆ ಮಾತಾಡಲೇಬೇಕು. ಚಂದನ್ ರಾಜ್ ಇವರು ಹೊಸಬ್ರೇ ಆದರೂ ನಟನೆಯನ್ನು ಚೆನ್ನಾಗೇ ಮಾಡಿದ್ದಾರೆ. ಮುಂದೊಂದು ದಿನ ಒಳ್ಳೆಯ ನಟ ಆಗೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಈ ಚಿತ್ರದ ನಾಯಕಿ ಅಪ್ಸರಾ, ಇವರು ಸಹ ಕೊಟ್ಟಿರೋ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಬೇಸರದ ಸಂಗತಿ ಏನಂದರೆ, ಈ ಚಿತ್ರದ ನಾಯಕಿ ಚಿತ್ರದ ಗೆಲುವನ್ನು ಸಂಭ್ರಮಿಸೋಕೆ ಇದು ಅವರ ಮೊದಲ ಮತ್ತು ಕೊನೆಯ ಚಿತ್ರವಾಗಿದೆ ಅಂತ ಹೇಳೋಕ್ಕೆ ತುಂಬಾ ಬೇಸರವನ್ನುಂಟು ಮಾಡ್ತಿದೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಅಂತ ಕೇಳ್ಕೊಳ್ತಾ, ಇನ್ನು ಈ ಚಿತ್ರದಲ್ಲಿ ಅಲ್ಲಲ್ಲಿ ಕಾಮಿಡಿನೂ ಇದೆ, ಆ ಸನ್ನಿವೇಶಗಳು ಸಹ ನಗಿಸುತ್ತೆ. ಸ್ನೇಹಿತರ ಪಾತ್ರದಲ್ಲಿ ನಟಿಸಿರೋ ಇಬ್ಬರು ಅಂದರೆ ಚೇತನ್ ದುರ್ಗ ಅವರು ಮತ್ತು ಡಿಗ್ರಿ ನರೇಶ್ ಅವರು ಸಹ ಚೆನ್ನಾಗಿ ನಟಿಸಿದ್ದಾರೆ. ಇವರೇ ಅಂತಲ್ಲ, ಪ್ರತಿಯೊಬ್ಬ ಪಾತ್ರಧಾರಿಗಳು ಚೆನ್ನಾಗಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಪಾಸಿಟಿವ್. ನೆಗೆಟಿವ್ ಕೂಡ ಇದೆ. ಹೊಸಬರ ಚಿತ್ರ ಅಂದಮೇಲೆ ಸಣ್ಣ ಸಣ್ಣ ತಪ್ಪುಗಳು ಇದ್ದೇ ಇರುತ್ತೆ. ಅದನ್ನು ಬದಿಗಿಟ್ಟು ಈ ಸಿನಿಮಾನ ನೋಡಿ, ಕೊಡೋ ಕಾಸಿಗಂತೂ ಮೋಸ ಮಾಡಲ್ಲ ಈ ಚಿತ್ರ. ಕುಟುಂಬ ಸಮೇತ ನೋಡಬಹುದಾದ ಚಿತ್ರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.